ಸುಮಾರು ವರ್ಷಗಳಿಂದ ನಮ್ಮ ಒಡನಾಡ್ತಿದ್ದವರು. ಕಳೆದ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು ಚುನಾವಣೆಗಳಲ್ಲಿ ನಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕೋ ಯಾರಿಗೋಸ್ಕರ ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು. ಹಾಗಾಗಿ ನನಗೆ ಆತನ ಬಗ್ಗೆ ತುಂಬ ಅಪಾರವಾದ ಗೌರವ, ಪ್ರೀತಿ. ಭಗವಂತ ತಾಯಿ ಚಾಮುಂಡಿ ಏನು ಮಾಡ್ತಾರೋ ನೋಡಬೇಕು. ಅದು ನೋಡೋದಕ್ಕೋಸ್ಕರ ಬಂದಿದ್ದೀನಿ. ಬಂದಾಗ ನಿಮ್ಮನ್ನು ನೋಡಬೇಕು ಅಂತ ಒಂದು ಆಸೆಯಿಂದನೇ ನಿಮ್ಮನ್ನು ಇಲ್ಲಿ ಕರೆಸಿರೋದು. ಬಹುತೇಕ ಎಲ್ಲ ಹಳೆ ಮುಖಗಳೇ ಇರೋದ್ರಿಂದ ನಮಗೆ ಬೆಂಗಳೂರಿನಲ್ಲಿ ಇದ್ದಾಗ ಎಷ್ಟು ಆನಂದ ಇರ್ತದೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಮೈಸೂರಿಗೆ ಬಂದಾಗ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ, ನಾವೆಲ್ಲರ ಜೊತೆಯಲ್ಲಿ, ನಮ್ಮ ಆತ್ಮೀಯರ ಜೊತೆಯಲ್ಲಿ ಬೆರೆತ್ಕೊಂಡಾಗ ಅದಕ್ಕೋಸ್ಕರವಾಗಿ ನಾನು ನಿಮ್ಗೆ ತೊಂದರೆ ಕೊಟ್ಟೆ. ಇವತ್ತು ಆತನ ಆರೋಗ್ಯ ಸುಧಾರಣೆ ಆಗಿ ಮತ್ತು ಆತ ಲವಲವಿಕೆಯಿಂದ ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡದಲ್ಲ. ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಾನು 2 ಲಕ್ಷ ನಿರೀಕ್ಷೆ ಮಾಡಿದ್ದೆ. ಇನ್ನೊಂದು 24,000 ಕಡಿಮೆ ಆಯಿತು. ಬೇರೆಯವ್ರು ಏನೆಲ್ಲ ಮಾತಾಡೋರು, ಜನರ ನಾಡಿ ಮಿಡಿತ, ಒಡಂಬಡಿಕೆ, ಆತ್ಮೀಯತೆ, ಹಳ್ಳಿಗಾಡಿನಲ್ಲಿ ಬೆಂಗಳೂರಲ್ಲಿ ಬಂದಂಥ ಸಾವಿರಾರು ಜನಕ್ಕೆ ಅಲ್ಪ ಸ್ವಲ್ಪ ಅಳಿಲು ಸೇವೆ, ಮತ್ತು ನನ್ನ ಜೊತೆಯಲ್ಲಿದ್ದಂಥ ಮೈಸೂರಿನ ಮಿತ್ರರು, ಇನ್ನಿತರೆ ಭಾಗದಿಂದ ಬಂದಂಥ ನನ್ನ ಆತ್ಮೀಯರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಒಂದೇ ಒಂದು ಇದು ಲೋಕಸಭಾ ಚುನಾವಣೆ ಅಲ್ಲ, ವಿಧಾನಸಭೆಗೆ ಇನ್ನೂ ಕೂಡ ವಿಭಿನ್ನವಾಗಿ ಈ ಸಾರಿ 8 ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದ ಫಲ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಒಂದು ನನಗೆ ಖುಷಿಯಾಗಿದ್ದು, ನಾಯಕರುಗಳು 4-5 ಜನ ಮಾತಾಡಿದ್ರು, ಮಾಧ್ಯಮದವರು ಒಂದಷ್ಟು ಜನ ಅಲ್ಲಲ್ಲೇ ಬುಲೆಟ್ ಇದ್ಕೊಂಡು ಬಿಟ್ರು. ಆದರೆ ಜನ ಅದೇನು ನಂಬಲಿಲ್ಲ. ಸೋಮಣ್ಣ ಒಬ್ಬ ಕೆಲಸಗಾರ, ಒಂದು ಸಾರಿ ಅವ್ರನ್ನೂ ಕೊಟ್ಟು ನೋಡೋಣ ಅನ್ನೋ ಪ್ರೀತಿಯಿಂದ ಜನರ ನಿರೀಕ್ಷೆ ಎಷ್ಟು ಮಟ್ಟಿಗಿದೆ ಅನ್ನೋದು ನಿನ್ನೆ ಫಲಿತಾಂಶ ಬಂದ ಮೇಲೆ ಗೊತ್ತಾಯ್ತು. ಅಮಿತ್ ಶಾ ಅವರು ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಗಿಫ್ಟ್ ಸಿಗುತ್ತೆ, ಸೋಮಣ್ಣ ಗೆಲ್ಸಿರ್ತಿಲ್ಲ, ಆಗಿರಲಿಲ್ಲ. ಅದು ಈ ಬಾರಿ ಆ ಥರ ಏನಾದ್ರು ಮತ್ತೆ ಹೇಳಿದ್ರು ಇನ್ನೊಂದು ತೊಂದರೆ ಕೊಡೋದು. ಭಗವಂತಂದೆ ಅವಕಾಶ ಕೊಡೋದು ಎಲ್ಲ ತಾಯಿ ಚಾಮುಂಡಿ ಮಲೆ ಮಹದೇಶ್ವರರು ನನ್ನ ನಂಬಿರೋ ನನ್ನ ಪೀಠದ ಅಜ್ಜ. ಅಲ್ಲ ಸರ್, ಪ್ರಶ್ನೆ ಸೋಮಣ್ಣ ಅವ್ರಿಗೆ ದೊಡ್ಡ ಗಿಫ್ಟ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಇಂಥ ಶತ್ರುಗಳು ಜಾಸ್ತಿ ಆಗ್ತಾರ ಅಂತ. ಒಂದೊಂದು ಸಾರಿ ಆಗ್ಬಿಡ್ತಾರೆ. ಅವೆಲ್ಲ ಮರ್ಸ್ಬಿಡೋಣ, ಬೇರೆ ಬೇಡ, ಸುದ್ದಿಗೆ ಹೋಗೋದು ಬೇಡ, ಹಳೆದಕ್ಕೆ ಹೋಗೋದು ಬೇಡ. ಸಾಕಷ್ಟು ಅನುಭವ ಒಂದು ನನಗೆ ತಿಳಿದ ಮಟ್ಟಿಗೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ವರಿಷ್ಠ ಏನು ತೀರ್ಮಾನ ಮಾಡ್ತಾರೋ, ನಮಗೆ ನನಗಿನ್ನ ದೊಡ್ಡದು ದೇಶ. ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಒಟ್ಟರೆ ಸ್ವಲ್ಪ ಜಲ್ದಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಸಂಘಟನೆಗಳಾಗ್ತವೆ. ತೀರ್ಮಾನ ಮಾಡೋರು ದೊಡ್ಡವರು, ನಾವೇನಲ್ಲ. ಅವ್ರ ತೀರ್ಮಾನ ಏನು ಮಾಡ್ತಾರೋ ಅದರ ಜೊತೆಯಲ್ಲಿ ಹೋಗಬೇಕಾಯ್ತದೆ. 11 ತಿಂಗಳು ತುಂಬ ಒದ್ದಾಡಿದ್ದೀನಿ ನಾನು. ಯಾವಾಗ ಬೀದಿ ಸುತ್ತೋನು ಸ್ವಲ್ಪ ಬೀದಿ ಸುತ್ತೋದು ಕಡಿಮೆ ಆಗಿತ್ತು. ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ಅಣ್ಣವ್ರ ಆದಿಯಾಗಿ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ ಬೇಸರಿಕೆ ಆಗದಂಗೆ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಮೈಸೂರಿನ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿರ್ತೀನಿ. ನಿಮ್ಮನ್ನು ಸೇರಿ ತುಮಕೂರು ಸಂಸದರಾಗಿ ಹೊಸ ಟಾಸ್ಕ್ ಇದೆ, ಏನ್ ಚಾಲೆಂಜ್ ಇದೆ ಅನ್ಸುತ್ತೆ ಸರ್ ತುಮಕೂರು ಕ್ಷೇತ್ರದಲ್ಲಿ? ನನ್ನ ಆದ್ಯತೆ ಜನರ ಮನಸ್ಸನ್ನು ಗೆಲ್ಲೋದು. ನನ್ನ ಆದ್ಯತೆ ತುಂಬ ವರ್ಷದಿಂದ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಕೆಲವು ಬಹು ಉಪಯೋಗಿ ಕೆಲಸಗಳಿಗೆ ಆದ್ಯತೆ ಕೊಡೋದು. ತುಮಕೂರು ತಪೋಭೂಮಿಯ ಒಂದು ಪುಣ್ಯಕ್ಷೇತ್ರ. ಪರಮ ಪೂಜ್ಯ ಸಿದ್ಧಗಂಗೆ ಶ್ರೀಗಳವರು, ಪರಮ ಪೂಜ್ಯ ಆದಿಚುಂಚನ ಶ್ರೀಗಳವರು ಆ ಜಿಲ್ಲೆಯನ್ನು ಒಂದು 2 ಕಣ್ಣಾಗಿ ನೋಡಿದ್ದಾರೆ. ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರಾವರಿ, ವಸಂತ ನರಸಾಪುರ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು. HCL ಮತ್ತೊಂದು ಘಟಕ ಅಲ್ಲಿ ಬಂದಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ ಕೇವಲ 35-36 ಕಿಲೋಮೀಟ್ರು ಬಾರ್ಡ್ರ್ ಬರೋದ್ರಿಂದ ಇನ್ನೊಂದು ಬೆಂಗಳೂರಿಗೆ ಒಂದು ಸೆಟ್ಲೈಟ್ ಟೌನನ್ನು ಮಾಡ್ತಕ್ಕಂಥದ್ದಕ್ಕೆ
ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ತುಮಕೂರನ್ನು ಒಳಪಡಿಸಿ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನನ್ನ ಆದ್ಯತೆ ಇದೆ. ಸುಮಾರು ನನ್ನ ಕನಸಿದೆ. ಇನ್ನೊಂದು ದಿನ ಹೇಳ್ತೀನಿ, ಎಲ್ಲ ಒಂದೇ ಸಾರಿ ಹೇಳಿದ್ರೆ ಮತ್ತೆ ಸಿಗದೆ ಹೋಗ್ತೀನಿ. ಒಂದು ಸತ್ಯ, ಸನ್ಮಾನ್ಯ ದೇವೇಗೌಡರು ಏನೋ ಚುನಾವಣೆಯಲ್ಲಿ ಜನ ಸೋಲ್ಸಿಲ್ಲ. ಯಾರು ಸೋಲ್ಸಿದ್ರು ಪುಣ್ಯಾತ್ಮರು, ಒಬ್ಬ ದೇವೇಗೌಡರಲ್ಲ. ಈ ಚುನಾವಣೆಯಲ್ಲಿ BJP ನನಗೆ ಎಷ್ಟು ಶಕ್ತಿ ಕೊಡ್ತೋ ಅದಕ್ಕಿಂತ ದುಪ್ಪಟ್ಟು ಶಕ್ತಿಯನ್ನು ದೇವೇಗೌಡ JDS ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಅವ್ರ ಇಡೀ ತಂಡ ಮಾಡಿದ್ದಾರೆ. ಅವ್ರಿಗೆ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ. ಎರಡು ಪಕ್ಷ ಸಮನ್ವಯತೆಯನ್ನು ಇಡೀ 28 ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಸಮನ್ವಯತೆಯನ್ನು ಕಾಪಾಡಿ 5 ಬಾರಿ ಕುಮಾರಸ್ವಾಮಿಯವರು, 4 ಬಾರಿ ದೇವೇಗೌಡ ಸಾಹೇಬರು ಬಂದು 2 ಪಕ್ಷದವ್ರನ್ನ ಒಟ್ಟಿಗೆ ಕೆಲಸ ಮಾಡಿದ್ದು ನಾನು ಒಂದೇ ಕ್ಷೇತ್ರ. ಅದೇ ರೀತಿ ಎಲ್ಲ ಕಡೆ ಆಗಿದ್ರೆ 28ಕ್ಕೆ 28 ಬರ್ತಾ ಇದ್ದೀವಿ ಅನ್ನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. JDSನವರು ಪ್ರಾಮಾಣಿಕವಾಗಿ JDSಗೂ BJPಯೋ ಬೇರೆ ಅನ್ನೋ ಮಾತನ್ನು ಬಿಟ್ಟು ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿದ್ದಾರೆ. ನಾಳೆ ಹೋಗ್ತೀನಿ. ಥ್ಯಾಂಕ್ ಯು. ಸಾಧ್ಯವಾದರೆ